ತಲೆನೋವಿದೆಯಾ, ನಿಮ್ಮ ಬಾಯಲ್ಲಿ ಹುಳ್ಕಲ್ಲಿದೆಯಾ, ನಿಮ್ಮ ಟೂತ್ ಪೇಸ್ಟಲ್ಲಿ ಸಾಲ್ಟ್ ಇದೆಯಾ, ಬದನೆಕಾಯಿ ಇದೆಯಾ, ಹುಣಸೆಕಾಯಿ ಇದೆಯಾ, ಅದ್ಯಾವುದು ಇವಾಗ ಉಪಯೋಗಕ್ಕೆ ಬರೋದಿಲ್ಲ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹಲ್ಲು ನೋವಿಗೆ ಒಂದು ಒಳ್ಳೆ ಶಾಶ್ವತವಾಗಿ ಉಪಯೋಗವಾಗುವಂತಹ ಒಂದು ಔಷಧಿಯನ್ನು ತೋರಿಸ್ತಿದ್ದೀನಿ. ಅಂದರೆ ಅದು ಎಳೆ, ಅದನ್ನು ತೋರಿಸ್ತೀನಿ ಇವತ್ತು ಈ ಒಂದು ವಿಡಿಯೋದಲ್ಲಿ. ದಯವಿಟ್ಟು ನಮ್ಮ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಫುಲ್ ವಿಡಿಯೋನ ನೋಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಮಾನವನಿಗೆ ಯಾವ ನೋವಾದರೂ ಅಂದರೆ ಕೂಡ ಸಹಿಸ್ಕೊಳ್ತಾನೆ, ಒಂದು ಕೈ ಮುರಿದೋದ್ರೇನು ಸಹಿಸ್ಕೊಳ್ತಾನೆ. ಬಟ್ ಹಲ್ಲೋಗಿ ಮಾತ್ರ ಯಾರು ಸಹಿಸ್ಕೊಳೋದಂತೂ ಇಲ್ಲ, ಯಾಕಂದರೆ ಭಯಂಕರವಾಗಿ ಬರುವಂತಹದ್ದು ಹಲ್ಲು ನೋವು. ನನಗೂ ಆ ಥರ ಇತ್ತು. ಬನ್ನಿ ಸ್ನೇಹಿತರೆ, ಇವಾಗ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಯಾವ ಥರ ಅದನ್ನು ಯೂಸ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಒಂದು ಹಳ್ಳಿ ಕಡೆ ಏನನ್ನ ಬಗ್ಗೆ ಔಷಧಿ ಯಾವ ಥರ ಕೊಡ್ತಾರೆ ಅನ್ನೋದನ್ನು ನಾನು ಹೇಳ್ತಾ ಇರ್ತಾರಲ್ಲ ದೊಡ್ಡವರು, ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ತೋರಿಸ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಮನುಷ್ಯನಿಗೆ ಹಲ್ಲು ನೋವು ಬಂದುಬಿಟ್ರೆ ಸಹಿಸ್ಕೊಳ್ಳೋಕ್ಕಂತೂ ಆಗೋದಿಲ್ಲ, ತುಂಬ ಭಯಂಕರವಾಗಿ ಬರುತ್ತೆ. ಹಲ್ಲು ನೋವು ಅಂದರೆ ತುಂಬ ಅಂದರೆ ಸ್ವಲ್ಪ ಜನರಿಗೆ ಹಲ್ಲು ನೋವಿಗೆ ಜ್ವರ ಬಂದುಬಿಡುತ್ತೆ, ಒದ್ಲಾಡ್ತಾ ಇರ್ತಾರೆ ಪಾಪ ಅವರು. ನಾನು ಎಷ್ಟೋ ಜನರನ್ನ ಆ ಥರ ನೋಡಿದ್ದೀನಿ. ನೋಡಿ ಸ್ನೇಹಿತರೆ, ಇದೇ ಆ ಗಿಡ ನೋಡಿ, ಚೆನ್ನಾಗಿ ನೋಡ್ಕೊಂಬಿಡಿ ಒಂದ್ಸತಿ ಆ ಗಿಡನ ನೋಡಿ. ಎಲೆಗಳು ನೋಡಿ, ಇವಾಗ ಹಾಲು ಬರ್ತಾ ಇದೆ ನೋಡಿ, ಹಾಲು ಬರ್ತಾ ಇದೆ ನೋಡಿ, ಎಲೆದಲ್ಲೂ ಹಾಲು ಬರುತ್ತೆ ನೋಡಿ, ಸಣ್ಣ ಕಾಣಿಸ್ತಾ ಇದೆ ನೋಡಿ. ಇದೇ ಸ್ನೇಹಿತರೆ ನಾನು ಹೇಳಿರುವಂತಹ ಗಿಡ. ಇದನ್ನ ಕನ್ಫ್ಯೂಷನ್ ಮಾಡ್ಕೊಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ ಯಾವ ಥರ ಇದೆ ಗಿಡ ಅಂತ. ಅಂದರೆ ಇದ್ರ ಹೆಸರು ಬೆಪ್ಪಾಲೆ ಮತ್ತು ಹಾಲು ಕೊಡಸಿಗೆ ಅಂತ 2 ರೀತಿ ಹೆಸರನ್ನ ಕರೀತಾರೆ, ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ನೋಡಿ. ಇದೇ ಆ ಗಿಡ, ತುಂಬ ಯೂಸ್ ಆಗುವಂಥದ್ದು. ನೀವು ನಿಜವಾಗ್ಲೂ ಇದನ್ನು ಯೂಸ್ ಮಾಡಿ 100% ಇದು ವಾಸಿ ಆಗುವಂಥದ್ದು. ಇದನ್ನು ಯಾವ ಥರ ಬಳಕೆ ಮಾಡ್ಕೊಬೇಕಾದ್ರೆ ನೋಡಿ ಸ್ನೇಹಿತರೆ, ಈ ಥರ ರೆಂಬೆ ಇರುತ್ತಲ್ಲ, ಇದರಲ್ಲಿ ಕೊಂದಲ್ಲಿ ಜಾಸ್ತಿ ಕಪ್ಪಾಗಿರುತ್ತೆ. ಈ ಥರ ಎಲೆನೂ ತಗೊಬೇಡಿ, ಈ ಥರ ತುಂಬ ಸಣ್ಣಕ್ಕೆ ಚಿಗುರಾಗಿರುತ್ತೆ ನೋಡಿ, ಈ ಥರ ಅದ್ರೂ ತಗೊಬೇಡಿ. ನೋಡಿ ಇಲ್ಲಿದೆ ನೋಡಿ, ಮೀಡಿಯಮ್ ಆಗಿ ಈ ಥರ ಒಂದು ಎಲೆನ ತಗೊಳ್ಳಿ. ಇಲ್ಲಿ ತೋರಿಸಿ ನೋಡಿ, ಈ ಥರ ಎಲೆನ ತಗೊಬೇಡಿ, ಜಾಸ್ತಿನೂ ತಗೊಬೇಡಿ, ಒಂದು ಸ್ವಲ್ಪ ಒಂದು ಹಾಫ್ ನೋಡಿ, ಈ ಥರ ಹಾಫ್ ತಗೊಂಡು ಈ ಥರ ಚೆನ್ನಾಗಿ ಫೋಲ್ಡ್ ಮಾಡಿ ನೋಡಿ. ಈ ಥರ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈ ಥರ ಫೋಲ್ಡ್ ಮಾಡಿ. ನಿಮಗೆ ಎಲ್ಲಿ ಹಲ್ಲು ನೋವು ಇರುತ್ತಾ ಅಲ್ಲಿ ಹಿಡ್ಕೊಂಡು ಚೆನ್ನಾಗಿ ಹಗೀರಿ. ಈ ಎಂಜಲು ಬರುತ್ತಲ್ಲ, ಎಂಜಲು ನುಂಗಬೇಡಿ, ಈ ಎಲೆನೂ ಏನು ನುಂಗಬಾರ್ದು, ಎಲ್ಲ ಚೆನ್ನಾಗಿ ಉಗ್ದಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಬಾಯಿನ ಚೆನ್ನಾಗಿ ತೊಳ್ಕೊಬೇಕು, ನುಂಗಬಾರ್ದು. ಅಂದರೆ ಇದು ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ಅಂದರೆ ಇದು ಅಗಿತಾ ತುಂಬ ಖಾರ ಬರುತ್ತೆ. ಮೆಣಸಿನ್ಕಾಯಿ ಯಾವ ಥರ ತಿಂದರೆ ಯಾವ ಥರ ಖಾರ ಬರುತ್ತೆ ಅದ್ರಿಗಿನ್ನ ತುಂಬ ಖಾರ ಬರುತ್ತೆ. ಖಾರ ಅಂತ ಹೇಳ್ಬಿಟ್ಟು ಉಗಿಬೇಡ್ರಿ, ಯಾಕಂದರೆ ನಿಮ್ಮ ಒಂದು ಆರೋಗ್ಯಕ್ಕೆ ಒಳ್ಳೆ ಅದಾಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ, ಈ ಒಂದು ಎಲೆನ ತೋರಿಸ್ತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೊಂಡು ಒಂದ್ಸತಿ ಹಗ್ದು ನೋಡ್ರಿ ಯಾವ ಥರ ರಿಸಲ್ಟ್ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಆಮೇಲೆ ಸ್ವಲ್ಪ ಒಂದು 15 ನಿಮಿಷ ಈ ಬಾಯಲ್ಲೇ ಇಟ್ಕೊಂಡು ಚೆನ್ನಾಗಿ ಅಗಿರಿ, ಹಂಗೆ ಸ್ವಲ್ಪ ಎಂಜಲ್ನ ಆ ಥರ ಹಲ್ ಮೇಲೆನೇ ಇಕ್ಕಿರಿ, ಹಲ್ಲು ವಾಸಿ ಆಗುತ್ತೆ. ಇನ್ನೂ ಒಂದಕ್ಕೆ ಯೂಸ್ ಮಾಡ್ತಾರೆ ನೋಡಿ. ಈ ಥರ ಎಲೆನ ತಗೊಂಡ್ರೆ ಇದರೆಲ್ಲ ಹಾಲು ಬರ್ತದಲ್ಲ, ಹುಳ್ಳಿಯ ಕಲ್ಲು ಇರುತ್ತಲ್ಲ, ಹುಳ್ಕಲ್ಲು, ಅದ್ರ ಮೇಲೆ ಬಿಟ್ಕೊಂಡ್ರೆ ಹುಳ್ಕಲ್ ಮೇಲೆ ವಾಸಿ ಆಗುತ್ತೆ. ಹುಳುಕಲ್ಲು ಏನು ಬೀಳೋದಿಲ್ಲ. ದಯವಿಟ್ಟು ಒಂದ್ಸತಿ ನೀವು ಪರೀಕ್ಷೆ ಮಾಡಿ ನೋಡಿ, ರಿಸಲ್ಟ್ ಯಾವ ತರ ಇರುತ್ತೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಇಂಥದೇ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ಈ ತರ ಮತ್ತೆ ಹುಳುಕಲ್ಲು ಇದೆ, ದಯವಿಟ್ಟು ಇದನ್ನ ಒಂದ್ಸತಿ ಪರೀಕ್ಷೆ ಮಾಡಿ ನೋಡಿ, ರಿಸಲ್ಟ್ ಯಾವ ತರ ಇರುತ್ತೆ ಅಂತ ನಿಮ್ಗೂ ಗೊತ್ತಾಗುತ್ತೆ. ಮತ್ತಷ್ಟು ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್.